ಇಲ್ಲಿ ಬನ್ನಿ ಅತ್ತೆ. ಏನೇ ಸುಮ್ಮಿ ನಿಂದು ಬೆಳಗ್ಗೆನೆ ಕೂಗಾಟ? ಅಯ್ಯೋ ಅತ್ತೆ ಬೇಗ ಬನ್ನಿ. ಬಂದೇ ಇರಮ್ಮ. ಏನ್ ಸುಮ್ಮಿ ನೀನು ಅವಾಗಿಂದ ಬೇಗ ಬನ್ನಿ ಅಂತ ಸೂರು ಕಿತ್ತೋಗೋ ಹಾಗೆ ಕೂಗುದು? ಏನತ್ತೆ ನೀವು ಸ್ಟೋರ್ ರೂಮ್ ಕ್ಲೀನ್ ಮಾಡಕ್ಕೆ ಹೇಳಿ ನೀವು ಮಾತ್ರ ಟಿವಿ ನೋಡ್ತಾ ಕೂತ್ಕೊಂಡ್ರೆ ನಾನು ಒಬ್ಳೆ ಎಷ್ಟು ಅಂತ ಕೆಲಸ ಮಾಡೋದು? ಲೇ ನನಗೆ 50 ವಯಸ್ಸಾಯ್ತು, ಕೆಲಸ ಮಾಡಕ್ಕೆ ಆಗಲ್ಲ. ನೀನು ಇನ್ನು 22 ವರ್ಷದ ಹುಡುಗಿ, ಇಂಥ ಕೆಲಸ ಎಲ್ಲ ಮಾಡಬೇಕು, ಮಾಡು, ಏನೂ ಆಗಲ್ಲ. ಆಹಾ ನೋಡಿ ಎಂತ ಬುದ್ಧಿ ಅತ್ತೆಯ. ಲೇಡೀಸ್ ಕ್ಲಬ್ ಸಂಘ ಅಂತ ಮೇಕಪ್ ಮಾಡ್ಕೊಂಡು ಓಡಾಡಕ್ಕೆ 50 ವರ್ಷ ಆಗಿರೋದು ನೆನಪೇ ಆಗಲ್ಲ, ಕೆಲಸ ಮಾಡಕ್ ಮಾತ್ರ ಮುದುಕಿನಾ? ಅದು ಸರಿ ಅತ್ತೆ, ನಿಮ್ಮ ವಯಸ್ಸೆಷ್ಟು? ಅವಾಗೆಲ್ಲ ಯಾರೇ ಹುಟ್ಟಿದ ದಿನಾಂಕ ವೇಳೆ ಎಲ್ಲ ನೆನಪಲ್ಲಿಟ್ಕೋತಾರೆ, 45 ಇರಬೇಕು ಬಿಡೆ. ಈ ತರಲೆ ಸುಬ್ಬಿಗೆ ನನ್ನ ವಯಸ್ಸು ಕಟ್ಕೊಂಡು ಇವಳಿಗೆ ಏನಾಗಬೇಕು? ಆಹಾ ಏನ್ ರೈಲ್ ಬಿಡ್ತಾರೆ. ಏನು ಇವ್ರಿಗೆ 45 ವರ್ಷನಾ? ಹಾಗಾದ್ರೆ ಇವ್ರಿಗೆ 15 ವರ್ಷಕ್ಕೇ ಮದುವೆ ಆಗಿತ್ತಾ? ಇವ್ರ ಮಗನಿಗೆ 30 ವರ್ಷ ಆಗಿದೆ. ಏನ್ ರೈಲ್ ಬಿಡ್ತಾರೆ ಅಲ್ಲ, ಎಲ್ಲ ಕಿವಿಗೆ ಹೂವು ಇಡ್ತಾರೆ ನೋಡಿದೀನಿ. ಇವರೇನು ಲಾಲ್ ಬಾಗ್ನೆ ತಂದು ಕಿವಿಯಲ್ಲಿ ಇಡ್ತಿದ್ದಾರೆ, ನಾನೇನು ಅಷ್ಟು ಮಂಕುನಾ? ಏನೇ ಅದು ಗೊಣ ಅನ್ನೋದು? ಏನೂ ಇಲ್ಲ ಅತ್ತೆ, ಈ ಅತ್ತೆಗೆ ಕಿವಿ ಮಾತ್ರ ಬಹಳ ಚುರುಕಾಗಿದೆ, ಕಿವಿಗೆ ಮಾತ್ರ ವಯಸ್ಸೇ ಆಗಿಲ್ಲ ಅನ್ಸುತ್ತೆ. ಅತ್ತೆ ನಿಮ್ಗೆ ಎಷ್ಟು ವಯಸ್ಸಾಗಿದೆ ಅಂತ ನಾನೇ ಹೇಳಲ್ಲ, ಸರಿನಾ ಅಂತ ಹೇಳ್ತೀರಾ? ನಿಮ್ಗೆ ಹೇಗೆ ತಿಳಿಯುತ್ತೆ? ನಿಮ್ಮ ಮಾವನ್ಗೆ ಗೊತ್ತಿಲ್ಲ, ನೀನೇನು ದೊಡ್ಡ ಯಜಮಾನಿಯಾಗಿ ಆಡೋದು? ನಾನು ಹೇಳ್ತೀನಿ ಅದನ್ನ ಸರಿನಾ ಅಂತ ಹೇಳಿ. ನಿಮ್ಗೆ ಮದುವೆಯಾಗಿ 32 ವರ್ಷ, ನಿಮ್ಮ ಮದುವೆಯಾಗಿ 2 ವರ್ಷಕ್ಕೇನೆ ನಿಮ್ಗೆ ಮಗ ಹುಟ್ಟಿದ್ದು. ನಿಮ್ಗೆ ಮದುವೆ ಆಗಿದ್ದು 22ನೇ ವಯಸ್ಸಲ್ಲಿ, ಅಲ್ಲಿಗೆ ನಿಮ್ಮ ವಯಸ್ಸು 56 ಅಲ್ವಾ? ಹಾ ಸುಮ್ಮಿಗೆ ಹೇಗೆ ತಿಳಿಯುತ್ತೆ ನನ್ನ ವಯಸ್ಸು? ಇಷ್ಟು ಸರಿಯಾಗಿ ಹೇಳ್ತಿದ್ದಾನೆ. ಏನು ಯೋಚನೆ ಮಾಡ್ತಿದ್ದೀರಾ? ನನಗೆ ಹೇಗೆ ತಿಳಿಯಿತು ಅಂತನಾ? ಇಲ್ಲ ಅಯ್ಯೋ ಅತ್ತೆ, ನಾನೇ ಹೇಳ್ತೀನಿ ಕೇಳಿ. ಸ್ಟೋರ್ ರೂಮ್ ಕ್ಲೀನ್ ಮಾಡುವಾಗ ಸಿಕ್ಕ ಒಂದು ಸುಳುವಿನ ಅಂಕೆಯ ಆಧಾರದ ಮೇಲೆ ನಿಮ್ಮ ವಯಸ್ಸು ತಿಳಿತು. ಸುಮ್ಮಿ ಏನೇ ಅದು ಸುಳಿವು? ಅದಾ ಇದೇ ಮಾವ ಬರ್ದಿಟ್ಟಿರೋ ಡೈರಿಯಲ್ಲಿ. ಅಯ್ಯೋ ತೂ ಎಂತ ಕೆಲಸ ಮಾಡ್ತೆ, ಸ್ಟೋರ್ ರೂಮ್ ಕ್ಲೀನ್ ಮಾಡೋಕ್ಕೆ ಹೇಳ್ಬಾರ್ದಿತ್ತು. ಹೌದು ಈ ಡೈರಿ ನಮ್ಮ ರೂಮಲ್ಲಿತ್ತು, ಇಲ್ಲಿಗೆ ಹೇಗೆ ಬಂತು? ರೀ ರೀ ಬಂದೆ ಕಣೆ. ಲೇ ಯಾಕೆ ಅಷ್ಟು ಜೋರ ಕಿರ್ಚಿದು? ಯಾಕಮ್ಮ ಸೊಸೆ ನಿಮ್ಮ ಅತ್ತೆ ಕೆಂಪಗಾಗಿದ್ದಾಳೆ? ರೀ ಅವಳಿಗೇನು ಕೇಳೋದು? ಡೈರಿ ನಮ್ಮ ರೂಮಲ್ಲಿತ್ತು ತಾನೆ, ಸ್ಟೋರ್ ರೂಮ್ ನಲ್ಲಿ ಹೇಗೋಯ್ತು? ಅಯ್ಯೋ ಅದು ನೀನು ಡೈರಿ ನೋಡಿದಾಗೆಲ್ಲ ವಯಸ್ಸಾಯ್ತು ಅಂತ ಕೊರಗೋದು ನೋಡಕ್ಕಾಗದೆ ಡೈರಿನ ತಗೊಂಡೋಗಿ ಸ್ಟೋರ್ ರೂಮ್ಗೆ ಹಾಕ್ದೆ. ಅಯ್ಯೋ ಮಾವ. ಸುಮ್ಮಿ ಎಲ್ಲಿದ್ಯಾ? ಬಾರಮ್ಮ. ಹಾ ಬಂದೆ ಮಾವ, ಹೇಳಿ. ಅಮ್ಮ ಸೊಸೆ ನೋಡಮ್ಮ, ಬೆಳಗಿನ ಜಾವದ ಹೊತ್ತಿಗೆ ನಿಮ್ಮತ್ತೆ ವಾಕ್ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಮರ್ಯಾದಾಗೆ ನಾಳೆ ಎಚ್ಚರ ಮಾಡಮ್ಮ. ನನಗೆ ಹೇಳಿದಲ್ಲೇ, ನನಗೆ ಎಚ್ಚರ ಆಗ್ಬೇಕಲ್ವಾ? ಮೊದಲೇ ಕತೆ ಕವನ ಎಂದೇಳಿ ನಿದ್ರೆ ಹಾಳು ಮಾಡ್ತಾಳೆ ಪಾಪಿ. ಏನ್ ಮಾವ ಅತ್ತೆ ಡಯಟ್ ಪ್ಲಾನ್ ಮಾಡ್ತಿದಾರಾ ಹೇಗೋ? ಹಾ ಡಯಟ್? ಅದು ನಿಮ್ಮ ಅತ್ತೆನಾ? ಅವಳು ಯಾವುದೋ ಸಂಘಕ್ಕೆ ಚುನಾವಣೆ ನಿಂತಿದ್ದಾಳೆ. ಅಲ್ಲಿ ಇರೋರೆಲ್ಲ ಇವಳಿಗಿನ ಚಿಕ್ಕವರಂತೆ, ಇವಳೇ ದೊಡ್ಡವಳು. ಯಾರೋ ಹೇಳಿದ್ರಂತೆ ಸ್ವಲ್ಪ ಸಣ್ಣಾದ್ರೆ 10 ವರ್ಷ ಚಿಕ್ಕವರಾಗಿ ಕಾಣ್ತೀರಾ ಎಂದು. ಇವಳಿನ್ನು 10 ದಿನದಲ್ಲಿ 10 kg ಸಣ್ಣ ಆಗೋ ಪ್ಲಾನ್ ಹಾಕಿದ್ದಾಳೆ. ಅಯ್ಯೋ ಏನ್ ಮಾವ 10 ದಿನದಲ್ಲಿ 10 kg ಸಣ್ಣ ಆಗೋದಾ? ಅವಳು ಆಗ್ತಾಲೋ ಬಿಡ್ತಾಲೋ ಗೊತ್ತಿಲ್ಲ. ನಾನು ಮಾತ್ರ ಶಿವರಾತ್ರಿ ಭಜನೆ ಮಾಡೋ ಹಾಗೆ ತಪ್ಪಲ್ಲ. ರಾತ್ರಿ ಹೊತ್ತು ಕವನ ಕತೆ ಅಂತ ಟೈಪ್ ಮಾಡಿಸಿ ಸಾಕಾಗೋಗಿದೆ. ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಏನ್ ಜನ್ಮನ ನಂದು, ನೆಮ್ಮದಿಯಾಗಿ ನಿದ್ದೆ ಮಾಡುವಾಗೂ ಇಲ್ಲವೇ? ಅಯ್ಯೋ ಪಾಪ ಮಾವ ನೀವು. ಛೇ ಈ ತರ ಆಗ್ಬಾರ್ದಿತ್ತು. ನೀವು ಯೋಚನೆ ಮಾಡಬೇಡಿ ಮಾವ, ನಾನು ಎಬ್ಬಿಸ್ತೀನಿ ಅವ್ರನ್ನ. ಅತ್ತೆ ಅತ್ತೆ ಎದ್ದೇಳಿ ಅತ್ತೆ. ಏನು ಸುಮ್ಮಿ ನಿಂದು ಬೆಳಗ್ಗೆನೆ? ಅತ್ತೆ ವಾಕ್ ಧ್ಯಾನ ಚುನಾವಣೆ ಎಲ್ಲ ಮಾಡ್ತಾರಾ ಹೆಂಗೆ? 10 ದಿನದಲ್ಲಿ 10 kg ಸಣ್ಣ ಆಗೋ ಪ್ಲಾನ್ ನೆನ್ಪು ಮಾಡ್ಕೊಳ್ಳಿ. ಅಯ್ಯೋ ಬಂದೆ ಕಣೆ ರಾಕ್ಷಸಿ ಇರು. ನಡೀರಿ ಅತ್ತೆ, ಬೇಗ ಸಣ್ಣ ಆಗ್ಬೇಕೋ ಬೇಡವೋ? ಸುಮ್ಮಿ ನಡಿಯಕ್ಕೆ ಆಗ್ತಿಲ್ಲ ಕಣೆ, ನಾಳೆ ಮಾಡೋಣವಾ? ಅತ್ತೆ 10 kg? ಅಯ್ಯೋ ಸರಿ ಅತ್ತೆ, ಧ್ಯಾನ ಮಾಡಿ ಮನಸ್ಸು ನಿಯಂತ್ರಣ ಮಾಡ್ಬೋದು. ಫುಡ್ ಡಯಟ್ ಮಾಡಿ ಇನ್ನೂ ಬೇಗ ಸಣ್ಣ ಆಗ್ತೀರಾ. ಹೌದು ಸುಮ್ಮಿ, ಏನೇನ್ ಮಾಡ್ಬೇಕು ಹೇಳೆ? ನಾನು ಹೇಳಿದಾಗೆ ಮಾಡಿದ್ರೆ ನೀವು ಅಂದುಕೊಂಡಂಗೆ 10 kg ಕಮ್ಮಿ ಆಗ್ತೀರಾ. ಇವತ್ತಿಂದ ನಾನು ನಿಮ್ಗೆ ಗುರು, ನೀವು ನನ್ನ ಶಿಷ್ಯ, ಸರಿನಾ? ಹ್ಞೂ ಸರಿ ಸುಮ್ಮಿ, ಏನ್ ಮಾಡ್ಬೇಕು ಹೇಳು? ಇವತ್ತಿಂದ ನಮ್ಗೆ ಅಡಿಗೆ ತಿಂಡಿ ಎಲ್ಲ ನೀವೇ ಮಾಡ್ಬೇಕು. ಮನೆ ಕೆಲಸ ಕೂಡ ಎಲ್ಲ ನಿಮ್ದೆ. ನಿಮ್ಗೆ ಮಾತ್ರ ಅಡಿಗೆ ನಾನ್ ಮಾಡ್ತೀನಿ. ಏನು ಇಷ್ಟೆಲ್ಲ ನಾನ್ ಮಾಡ್ಬೇಕಾ? ನನ್ನ ಕೈಯಲ್ಲಿ ಆಗಲ್ಲ, ನೀನೇ ಮಾಡ್ಕೊ ಹೋಗೆ. ಸರಿ ಹೋಗಿ, ನನ್ಗೇನು ಎಲ್ರ ಮುಂದೆ ಮುದುಕಿ ತರ ಇರಿ. ಅಯ್ಯೋ ಬೇಡ ಕಣೆ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ರೀ ಮಾವ ಇಬ್ರು ಬನ್ನಿ ತಿಂಡಿಗೆ. ಅತ್ತೆ ತಿಂಡಿ ರೆಡಿನಾ? ಹಾ ಬಂದೆ. ಏನು ಸೊಸೆ ನಿಮ್ಮ ಅತ್ತೆ ಮಾಡೋದಾ? ಬರೀ ತಿಂಡಿ ಮಾತ್ರ ಅಲ್ಲ, ಅಡಿಗೆ ಮನೆ ಕೆಲಸ ಎಲ್ಲ ಅವರದೇ. ಆಹಾ, ಹಾಗಾದ್ರೆ ನಮ್ ಕೆಲ್ಸ ಎಲ್ಲ ಕಮ್ಮಿ ಆಯ್ತು ಅನ್ಸುತ್ತೆ. ಅತ್ತೆ ಎಲ್ರಿಗೂ ತಿಂಡಿ ಕೊಡಿ. ಅತ್ತೆ ನೀವ್ ಯಾಕೆ ಇವೆಲ್ಲ ತಿನ್ನೋದು? ಮತ್ತೆ ಇಷ್ಟೆಲ್ಲ ಮಾಡಿ ನಾನೇನು ಉಪವಾಸ ಮಾಡ್ಬೇಕಾ? ಅತ್ತೆ 10 kg ಮಾಡ್ತೋದ್ರಾ? ಏಹೇ ಇಲ್ಲಪ್ಪ, ಮತ್ತೆ ನಾನೇನ್ ತಿನ್ಬೇಕು? ತಗೊಳ್ಳಿ ಅತ್ತೆ, ನಿಮ್ಗಾಗಿ ಸ್ಪೆಷಲ್ ಆಗಿ ತಿಂಡಿ ರೆಡಿ ಮಾಡಿದ್ದೀನಿ. ವೆಜ್ ಸಲಾಡ್ ತಿನ್ನಿ ಇದನ್ನೇ.
ಏ ಸುಮ್ಮಿ, ಏನೇ ಇದು? ಇದನ್ನ ತಿನ್ಬೇಕಾ ನಾನು? ಹ್ಞೂ ಅತ್ತೆ, ಇದನ್ನ ತಿಂದ್ರೇನೆ ನೀವು ಹುಡುಗಿ ಥರ ಆಗೋದು. ತಿನ್ನೆ, ನೀನು ಸಣ್ಣಾಗಬೇಕು ಅಂತಾನೆ ಪಾಪ ಸೊಸೆ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಅದು ತಿಂಡಿನ ರೆಡಿ ಮಾಡಿದ್ರೆ ನೀನು ಈಗ ಆಡುದು. ತಿನ್ನು ಬೇಗ, ಸಣ್ಣಾಗಬೇಕೋ ಬೇಡ್ವೋ? ಸರಿ ಸರಿ, ತಿಂತೀನಿ ಕಣ್ರಿ. ಇವತ್ತು ಕತೆ ಕವನ ಏನ್ ಬರಿಬೇಕು ಹೇಳು, ಟೈಪ್ ಮಾಡ್ತೀನಿ, ಹೇಳು ಬೇಗ. ಅಯ್ಯೋ ಹೋಗ್ರಿ, ಮನೆ ಕೆಲಸ ಮಾಡಿ ಸಾಕಾಗೋಗಿದೆ, ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ. ಆಹಾಹಾ, ಮತ್ತೆ ಕತೆ ಕವನ? ಸುಮ್ಮನೆ ಬಿದ್ಕೊಳ್ರಿ, ನನ್ನ ಕತೆ ನನಗೆ, ಇವ್ರಿಗೆ ಕತೆ ಚಿಂತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತೀಯಾ ವಾಕ್ಗೆ? ಏನು ವಾಕಿಗ? ಆಗಲ್ಲ ಕಣ್ರಿ ನನ್ನ ಕೈಯಲ್ಲಿ, ಒಂದ್ ದಿವಸಕ್ಕೆ ಸುಸ್ತಾದೆ. ಮತ್ತೆ ಡಯಟ್ 10 kg ಸಣ್ಣ ಆಗೋ ಪ್ಲಾನ್? ಯಾವ ಡಯಟು ಇಲ್ಲ, ಮಣ್ಣು ಇಲ್ಲ, ನಿದ್ದೆ ಬರ್ತಿದೆ. ಏನಮ್ಮ ಸುಮ್ಮಿ, ಎಲ್ಲಿಗೆ? ಅತ್ತೆ ರೂಮ್ ಕಡೆಗೆ ವಾಕ್ ಹೋಗಕ್ಕೆ ಎಬ್ಸೋಣ ಅಂತ. ಅಯ್ಯೋ, ಅವಳು ಎದ್ದೇ ಇಲ್ಲಲ್ಲಮ್ಮ, ಅವಳಿನ್ನು ವಾಕಿಗೂ ಹೋಗಲ್ಲ, ಡಯಟ್ ಕೂಡ ಮಾಡಲ್ಲಂತೆ. ಅಯ್ಯೋ ಅತ್ತೆ, ಪ್ಲಾನು ಒಂದೇ ದಿನಕ್ಕೆ ಟುಸ್ ಪಟಾಕಿ. ಅವಳಿನ್ನು ಮಲ್ಗೆ ಇದ್ದಲ್ಲೇ ತುಂಬಾ ಖುಷಿ ಆಗ್ತಿದೆ ನನಗೆ. ಇವತ್ತಿಂದ ಎಕ್ಸ್ಟ್ರಾ ಡ್ಯೂಟಿ ತಪ್ತು ಕಣಮ್ಮ. ಯಾಕೆ ಮಾವ, ಏನಾಯ್ತು? ನಿನ್ನೆ ನೀನ್ ಮಾಡಿರೋ ಡಯಟ್ ಪರಿಣಾಮ ಕತೆ ಕವನ ಬರೆಯೋದು ಎಲ್ಲ ಬಂದ್. ಅಯ್ಯೋ ಹೌದಾ ಮಾವ? ಹೇಗೋ ನಿನ್ ಪ್ಲಾನ್ ಇಂದ ಬರೆಯೋ ಕೆಲಸ ತಪ್ತು. ಖುಷಿ ಆಯ್ತಾ ಮಾವ? ರೀ ರೀ, ಏನೇ? ಚುನಾವಣೆ ಪ್ರಚಾರ ಮಾಡೋದು ಅಭ್ಯಾಸ ಮಾಡಬೇಕು. ಸ್ವಲ್ಪ ಅದ್ರ ಬಗ್ಗೆ ಬರೆದು ಹೇಗೆ ಹೇಳ್ಬೇಕು ಅನ್ನೋದು ಹೇಳ್ಕೊಡಿ ಬನ್ನಿ. ಅಯ್ಯೋ ಮಾವ, ಕೆಲಸ ತಪ್ತು ಅನ್ರಿ. ಅಯ್ಯೋ ಮಾವ, ಎಲ್ಲಿಗೆ ಓಡೋಗ್ತಿದ್ದೀರಾ? ಫ್ರೆಂಡ್ ಮನೆಗೆ.